Hello beautiful birds, welcome to my channel Spiritual Bird Kannada. Thank you so much ನಿಮಗೆಲ್ಲರಿಗೂ ಹಿಂದಿನ ವಿಡಿಯೋಗೆ ತುಂಬ ಪ್ರೀತಿ ಕೊಟ್ಟರು ನೀವು. ಹಾಗೆ ತುಂಬ ಜನ ಕೂಡ ನನಗೆ ಹೇಳಿದರು ಡಿಸ್ಟರ್ಬೆನ್ಸ್ ಇದೆ ಅಂತ. ಐ ಆಮ್ ವೆರಿ ಸಾರಿ. ನಾನು ಯಾವಾಗ ವಿಡಿಯೋ ಶೂಟ್ ಮಾಡ್ತೀನಿ ನೋಡಿ ಆವಾಗ ಏನಾದರೂ ಒಂದು ಸೌಂಡ್ ಬರೋಕ್ಕೆ ಶುರುವಾಗುತ್ತೆ. ಐ ಆಮ್ ವೆರಿ ಸಾರಿ ಫಾರ್ ದ್ಯಾಟ್. ಬಿಕಾಸ್ ಇವತ್ತು ಕೂಡ ಅಷ್ಟೇ, ಇವತ್ತು ಕ್ರಿಕೆಟ್ ಆಡ್ತಾ ಇದ್ದಾರೆ. ಐ ಆಮ್ ವೆರಿ ಸಾರಿ ಫಾರ್ ದ್ಯಾಟ್. ಆ್ಯಂಡ್ ಮುಂದಕ್ಕೆ ಆದಷ್ಟು ನಾನು ನನ್ನ ಚಾನಲ್ ಏನಿದೆ ನೋಡಿ ಆದಷ್ಟು ವಾಯ್ಸ್ಗೆ ಸ್ವಲ್ಪ ಪ್ರಾಮುಖ್ಯತೆ ಕೊಡ್ತೀನಿ. ಐ ಆಮ್ ವೆರಿ ಸಾರಿ ಫಾರ್ ದ್ಯಾಟ್. ಸೊ ಇವತ್ತು ನಾನು ಹಾಗೆ ಎಲ್ರಿಗೂ ವಿಶ್ ಯು ಹ್ಯಾಪಿ ದೀಪಾವಳಿ. ನಿಮ್ಮ ಜೀವನದಲ್ಲಿ ಯಾವಾಗಲೂ ಬೆಳಕು ತುಂಬಿರಲಿ ಅಂತ ಹೇಳ್ತೀನಿ. ಸೊ ಇವಾಗ ದೀಪಾವಳಿ ಬೇರೆ, ಸೊ ಇಲ್ಲಿಗೆ ಅಂತೆಲ್ಲ ಹೋಗಿ ಬಂದಾಯಿತು. ಸೊ ಫೈನಲಿ ಇವಾಗ ನಾನು ರೀಡ್ ಮಾಡ್ತಾ ಇದ್ದೀನಿ. ಇಲ್ಲೂ ಕೂಡ ಅಷ್ಟೇ, ಪ್ಲೀಸ್ ಡೋಂಟ್ ಜಡ್ಜ್ ಬೈ ಮೈ ಕಾರ್ಡ್. ಬಿಕಾಸ್ ನನ್ನ ಚಾನಲಲ್ಲಿ ಒಂದ್ಸಲ ಹೇಳಿದ್ದೀನಿ, ನಾನು ಕ್ರಿಯೇಟಿವಿಗೆ ತುಂಬ ಪ್ರಾಮುಖ್ಯತೆ ಕೊಡ್ತೀನಿ. ಬಿಕಾಸ್ ಕ್ರಿಯೇಟಿವಿಂದ ನಿಮ್ಮ ಮೈಂಡ್ ಬಾಡಿ ಏನಿದೆ ನೋಡಿ ತುಂಬ ಏನು ಹೇಳ್ತಾರೆ ಒಂದು ಸ್ಟೇಬಲಲ್ಲಿ ಇರುತ್ತೆ ಲೈಕ್. ಸೊ ಆ ಥರ. ಸೊ ಹಾಗಾಗಿ ನಾನು ನನ್ನ ಓನ್ ಕೈಯಿಂದಲೇ ಮಾಡ್ತೀನಿ. ಸೊ ಆದಷ್ಟು ನೀವು ನಿಮ್ಮ ಲೈಫಲ್ಲಿ ಕ್ರಿಯೇಟಿವಿಟಿ ಏನಿದೆ ನೋಡಿ ಅದನ್ನು ಆದಷ್ಟು ತುಂಬಿಕೊಳ್ಳಿ ಅಂದರೆ ಆದಷ್ಟು ಇನ್ವಾಲ್ವ್ ಮಾಡಿ ಅಂತ ಹಾಗೆ ನಾನು ಹೇಳ್ತಾ ಇರೋದು. ಸೊ ಆದಷ್ಟು ಮೊಬೈಲ್ ಏನಿದೆ ನೋಡಿ ಅದನ್ನ ಆದಷ್ಟು ಕಡಿಮೆ ಯೂಸ್ ಮಾಡಿ. ಸೋಷಲ್ ಮೀಡಿಯಾದಿಂದ ಸ್ವಲ್ಪ ದೂರ ಮಾಡಿ. ಸೋಷಲ್ ಮೀಡಿಯಾ ನೀವು ಜಾಸ್ತಿ ಯೂಸ್ ಮಾಡ್ತಾಯಿದ್ರೆ ನಿಮ್ಮನ್ನು ನೀವು ಸ್ವಲ್ಪ ಪ್ಯಾಂಪರ್ ಮಾಡ್ಕೊಳ್ಳಿ, ನಿಮಗೆ ನೀವು ಕೇರ್ ಮಾಡ್ಕೊಳ್ಳಿ. ಸೊ ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ನಾನು 2 ಫೈಲನ್ನು ಇಲ್ಲಿ ಇಟ್ಕೊಂಡಿದ್ದೀನಿ. ದಿಸ್ ಈಸ್ ಫೈಲ್ ನಂಬರ್ 1, ದಿಸ್ ಈಸ್ ಫೈಲ್ ನಂಬರ್ 2. ಸೊ ಇವತ್ತು ಕೂಡ ನಾನು ಫ್ಲವರ್ ಇಟ್ಕೊಂಡು ಬಂದಿದ್ದೀನಿ. ದಿಸ್ ಈಸ್ ದ ಇದು ಪರ್ಪಲ್ ಆ್ಯಂಡ್ ಯೆಲ್ಲೋ. ಆಮೇಲೆ 3 ಚಾಮ್ಸ್ಗಳನ್ನು ಇಟ್ಕೊಂಡಿದ್ದೀನಿ. ಇಲ್ಲೂ 3 ಇದೆ, ಇಲ್ಲೂ 3 ಇದೆ. ಆ್ಯಕ್ಚುಲಿ ನಾನು ಹೇಳ್ತೀನಿ, ನಾನು ಬೇಕು ಅಂತಲೇ 3 ತೊಗೊಂಡಿಲ್ಲ, ಅದರಷ್ಟಕ್ಕೆ ಅದು 3 ಬಿತ್ತು. ಸೊ ದಿಸ್ ಈಸ್ ಫೈಲ್ ನಂಬರ್ 1 ಆ್ಯಂಡ್ ದಿಸ್ ಈಸ್ ಫೈಲ್ ನಂಬರ್ 2. ಸೊ ನಿಮಗೆ ನಾನು 10 ಮಿನಿಟ್ಸ್ ಕೊಡ್ತಾ ಇದ್ದೀನಿ. ಫೈಲನ್ನು ಚೂಸ್ ಮಾಡ್ಕೊಳ್ಳಿ. ಫೈಲ್ ನಂಬರ್ 1, ಫೈಲ್ ನಂಬರ್ 2. ಆ್ಯಸ್ ಯೂಶ್ವಲ್ ಡೀಪ್ ಬ್ರೆತ್ ತಗೊಳ್ಳಿ, ಬಿಡಿ. ಸೊ ಯಾವ ಕಣ್ಣಿಗೆ ನಿಮ್ಮ ಫಸ್ಟ್ ಫೈಲ್ ಬರುತ್ತೋ ಅದೇ ನಿಮ್ಮ ಕಾರ್ಡ್. ಸೊ ನಾನು ಇವಾಗ ಫೈಲ್ ನಂಬರ್ 1 ಹೋಗ್ತೀನಿ. ಸೊ ಲೆಟ್ಸ್ 2 ಸೈಡಲ್ಲಿ ಇಟ್ಕೊಳ್ಳೋಣ. ಓಕೆ, ಹಲೋ ಫೈಲ್ ನಂಬರ್ 1, ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ಕಾರ್ಡ್ ಬಂದುಬಿಟ್ಟು ಮೈಂಡ್, ಬಾಡಿ, ಸ್ಪಿರಿಟ್. ನಿಮ್ಮ ಮೈಂಡ್ ಹೇಗಿದೆ, ಏನು ಹೇಳ್ತಾ ಇದೆ, ನಿಮ್ಮ ಬಾಡಿ ಏನು ಹೇಳ್ತಾ ಇದೆ, ಆಮೇಲೆ ನಿಮ್ಮ ಸ್ಪಿರಿಟ್ ಏನು ಹೇಳ್ತಾ ಇದೆ ಅಂತ. ಸೊ ಇಲ್ಲಿ ನಾನು ಯೆಲ್ಲೋ ಫ್ಲವರ್ ತೊಗೊಂಡಿದ್ದೀನಿ. ಸೊ ಯೆಲ್ಲೋ ಡಾರ್ಕ್ ಯೆಲ್ಲೋ, ಇಟ್ಸ್ ಲೈಕ್ ಸ್ಪಾರ್ಕಲ್. ಸೊ ನನ್ನ ಪ್ರಕಾರ ಯೆಲ್ಲೋ ಅಂದರೆ ಸ್ಪಾರ್ಕಲ್. ಸೊ ಇಲ್ಲಿ ಇಟ್ಕೊಳ್ಳೋಣ. ಸೊ ಇವತ್ತು ನಾನು ಗೊತ್ತಿಲ್ಲ ಯಾಕೆ ಅಂತ, ಇದು ಮರದಲ್ಲಾಗುತ್ತೆ ನೋಡಿ. ಇದನ್ನು ನೋಡಿ ನನಗೆ ಇವತ್ತಿನ ಕಾರ್ಡಲ್ಲಿ ಯೂಸ್ ಮಾಡಲೇಬೇಕು ಅಂತ. ಐ ಡೋಂಟ್ ನೋ ವೈ, ಬಟ್ ಯೂಸ್ ಮಾಡೋದು. ಸೊ ಅದಕ್ಕೆ ಇಲ್ಲಿ ಇಟ್ಕೊಂಡಿದ್ದೀನಿ. ಸೊ ಎಸ್, ಓಕೆ, ನಿಮ್ಮ ಚಾನ್ಸ್ ಇಲ್ಲಿದೆ. ಸೊ ಲೈಫಲ್ಲಿ ತುಂಬ ಆಬ್ಸ್ಟಿಕಲ್ಸ್ ಇದೆ ಅಂತ ಅನಿಸುತ್ತೆ. ಸೊ ಬಟ್ ನಿಮ್ಗೆ ಗೊತ್ತಿದೆ ಆಬ್ಸ್ಟಿಕಲ್ಸಿಂದ ಯಾವ ಥರ ಹೊರಗೆ ಬರಬೇಕು ಅಂತ. ಸೊ ದಿಸ್ ಈಸ್ ಆಬ್ಸ್ಟಿಕಲ್ಸ್ ಅಂದರೆ ಅಡೆತಡೆಗಳು. ಲೈಫಲ್ಲಿ ಏನಾದರೂ ಮಾಡ್ತಾ ಇದ್ದೀರಾ ಅಂತ ಅಂದರೆ, ಸೊ ಏನಾದರೂ ಅಡೆತಡೆಗಳು ಬರುತ್ತಲ್ವ ಅದಕ್ಕೆ. ಆಮೇಲೆ ನನಗೆ ನಾನು ಫೈಲ್ ನಂಬರ್ 1 ನಾನು ಮೆಡಿಟೇಷನ್ ಮಾಡ್ತಾ ಇರಬೇಕಾದ್ರೆ ನನಗೆ ಹಾರ್ಟ್ ಚಕ್ರ ಏನಂತಾರೆ ನೋಡಿ, ಅದು ತುಂಬ ಹೆವಿ ಆಗಿತ್ತು. ಮೇ ಬಿ ಕೆಲವರದ್ದು ಹಾರ್ಟ್ ಬ್ರೋಕ್ ಆಗಿರ್ಬೋದು, ಇಲ್ಲ ಅಂದರೆ ಏನೋ ಒಂದು ಫ್ಯಾಮಿಲಿ ಮ್ಯಾಟರ್ ಆಗಿರ್ಬೋದು, ಸಮಥಿಂಗ್ ಎಮೋಷ್ನಲ್ ಏನೋ ಒಂದು ಇದೆ. ಸೊ ಹಾಗಾಗಿ ನಿಮ್ಮ ಹಾರ್ಟ್ ಏನಿದೆ ನೋಡಿ ಅದು ತುಂಬ ಹೆವಿ ಆಗಿದೆ. ಸೊ ನೀವು ಅಳ್ಳಿಲ್ಲ ಅಂತಂದರೆ ಒಂದ್ಸಲ ಹತ್ಬೇಡಿ ಫ್ರೆಂಡ್ಸ್, ಪ್ಲೀಸ್. ಬಿಕಾಸ್ ತುಂಬ ಹೊತ್ತು ಹೃದಯದಲ್ಲಿ, ತುಂಬ ಹೊತ್ತು ಹಾರ್ಟಲ್ಲಿ ಯಾವುದೇ ವಸ್ತುನ ತುಂಬ ಹೊತ್ತು ಇಟ್ಕೊಳ್ಬಾರ್ದು. ಐ ನೋ ತುಂಬ ಕಷ್ಟ ಇದೆ ಅದನ್ನು ಹೊರಗೆ ತೆಗೆದು, ಬಿಕಾಸ್ ಹಾರ್ಟ್ ಬ್ರೇಕ್ ಆಗಿರ್ಬೋದು, ಎನಿಥಿಂಗ್. ಬಟ್ ಏನು ಗೊತ್ತಾ, ದೇವರು ಎಲ್ರಿಗೂ ಒಬ್ಬರು ಮಾಡಿರ್ತಾರೆ ಅಲ್ವಾ. ಸೊ ವೆಯ್ಟ್ ಫಾರ್ ದ ಮೂಮೆಂಟ್, ಬಿ ಪೇಷೆಂಟ್. ಓಕೆ, ಬಿ ಪೇಷೆಂಟ್. ಹಾಗೆ ನನಗೆ ಹಾರ್ಟ್ ತುಂಬ ಹೆವಿಯಾಗಿತ್ತು. ಆಮೇಲೆ ಐ ಥಿಂಕ್ ಕೆಲವರಿಗೆ ಬ್ಯಾಕ್ ಪೇಯ್ನ್ ಇರ್ಬೋದು, ಆ ಥರ ಅನಿಸ ಹೆಡೇಕ್ ಕೂಡ ಆಗ್ತಾಯಿತ್ತು. ಬಿಕಾಸ್ ನೀವು ತುಂಬ ಯೋಚನೆ ಮಾಡ್ತೀರಾ. ಸೊ ಹಾಗಾಗಿ ಇಲ್ಲ. ಸೊ ಡೋಂಟ್ ವರಿ, ನನ್ನ ಕಡೆಯಿಂದ ನಿಮಗೆ ಒಂದು ಬಿಗ್ ಹಗ್
ಆ್ಯಂಡ್ ಓಕೆ, ನಿಮ್ಮನ್ನು ಎಲ್ಲರೂ ಪ್ರೀತಿ ಮಾಡ್ತಾರೆ. ಡೋಂಟ್ ಥಿಂಕ್ ನಮ್ಮನ್ನು ಯಾರೂ ಪ್ರೀತಿ ಮಾಡಲ್ಲ ಅಂತ. ಸೊ ಹಾಗೆ ಇಲ್ಲಿ ಬ್ಯೂಟಿಫುಲ್ ಬಟರ್ಫ್ಲೈ ಇದೆ, ನೋಡ್ತಾ ಇರ್ಬೋದು. ಸೊ ಟ್ರಾನ್ಸ್ಫಾರ್ಮೇಷನ್. ಸೊ ಯು ನೀಡ್, ನಿಮಗೆ ಏನು ಗೊತ್ತಾ, ಚೇಂಜ್ ಆಗುವ ಅಗತ್ಯ ಇದೆ. ಯು ಹ್ಯಾವ್ ಟು ಚೇಂಜ್. ದೇವರು ಬಂದು ನಿಮ್ಮನ್ನು ಚೇಂಜ್ ಮಾಡಲ್ಲ ಫ್ರೆಂಡ್ಸ್, ಯು ಹ್ಯಾವ್ ಟು ಚೇಂಜ್. ಓಕೆ, ನೀವು ಚೇಂಜ್ ಆಗಬೇಕು. ಟ್ರಾನ್ಸ್ಫಾರ್ಮೇಷನ್, ಯು ನೀಡ್ ಟು ಟ್ರಾನ್ಸ್ಫಾರ್ಮೇಷನ್. ಯಾವ ಥರ ಕೂಡ ಆಗ್ಬೋದು, ಯಾವ ಥರ ಕೂಡ ಆಗ್ಬೋದು. ಒಂದೇ ಥರ ಅಂತ ನಾನು ಹೇಳ್ತಾ ಇಲ್ಲ, ಇದೇ ಥರ ಮಾಡಿ, ಇದೇ ಥರ. ದೇವರು ಬಂದು ಚೇಂಜ್ ಮಾಡಲ್ಲ. ಬಿಕಾಸ್ ಲೈಫ್ ನಮ್ಮ ಕೈಯಲ್ಲಿರೋದು, ನಾವು ಚೇಂಜ್ ಆಗಬೇಕು ಅಲ್ಲ. ನೀವು ನೋಡ್ತಾ ಇರ್ಬೋದು ಬಟರ್ಫ್ಲೈ ಕ್ಯಾಟರ್ಪಿಲ್ಲರ್ ಆಗಿ ಹೇಗಾಗುತ್ತೆ ಅಂತ. ಸೊ ಲೈಫ್ ಈಸ್ ಡಿಫಿಕಲ್ಟ್. ಸೊ ನೋಡೋಣ ಸ್ಪಿರಿಟ್ ಗೈಡ್ ಏನು ಗೈಡೆನ್ಸ್ ಕೊಡ್ತಾರೆ ಅಂತ. ಮತ್ತೆ ನಾನು ನಿಮ್ಮ ಇದಕ್ಕೋಗ್ನೆ. accept the gift from the universe. ಓಕೆ, accept a gift from universe. ಸೊ ಯೂನಿವರ್ಸಿಂದ ಏನು ಗಿಫ್ಟ್ ಸಿಗುತ್ತೆ, ಇಟ್ ಈಸ್ ಬ್ಯಾಡ್ ಆರ್ ಗುಡ್ ಫ್ರೆಂಡ್ಸ್, ಒಳ್ಳೇದಿರಲಿ ಕೆಟ್ಟದಿರಲಿ, ಎಕ್ಸೆಪ್ಟ್ ಎಕ್ಸೆಪ್ಟ್ ಎವ್ರಿಥಿಂಗ್. ಎಕ್ಸೆಪ್ಟ್ ಮಾಡಬೇಕು. ಎಕ್ಸ್ಪೆಕ್ಟ್ ಏನೂ ಮಾಡಬಾರ್ದು. ಒಬ್ಬರಿಂದ ನಾವು ಯಾವತ್ತೂ ಏನು ಎಕ್ಸ್ಪೆಕ್ಟ್ ಮಾಡಬಾರ್ದು. ಎಕ್ಸೆಪ್ಟ್, ಎಲ್ಲನೂ ಎಕ್ಸೆಪ್ಟ್ ಮಾಡಬೇಕು. ನಾವು ಒಳ್ಳೆಯದನ್ನು ಯಾವ ಥರ ಎಕ್ಸೆಪ್ಟ್ ಮಾಡ್ತೀವಿ ನೋಡಿ, ಹಾಗೆ ಕೂಡ ಬ್ಯಾಡ್ ಇದ್ದಾಗ ಗುಡ್ ಇದ್ದೇ ಇರುತ್ತೆ ಫ್ರೆಂಡ್ಸ್. ಓಕೆ, ಇದು ಏಂಜಲಿಂದ. ಸೊ ದಿಸ್ ಇಸ್ ಕಾರ್ಡ್ ಫ್ರಮ್ ಏಂಜಲ್. ಲಿಸನ್ ಟು ಯುವರ್ ಇಂಟ್ಯೂಟಿವ್ ಫೀಲಿಂಗ್ಸ್. ಯುವರ್ ಬಾಡಿ ಈಸ್ ರಿಸೀವಿಂಗ್ ಅಕ್ಯುರೇಟ್ ಮೆಸೇಜ್ ಫ್ರಮ್ ದಿ ಡಿವೈನ್. ಬಿಕಾಸ್ ನಿಮಗೆ ರಿಸೀವ್ ಆಗ್ತಾ ಇದೆ ಫೀಲಿಂಗ್ಸ್. ನೀವು ಸುಮ್ಮನೆ ಕೂತ್ಕೊಂಡಿರುವಾಗ ಆಗಿರ್ಬೋದು, ಇಲ್ಲಾಂದರೆ ನೀವು ಮೆಡಿಟೇಷನ್ ಮಾಡ್ತಾ ಇರ್ಬೋದು, ನಿಮಗೇನೋ ಒಂದು ಫೀಲ್ ಆಗ್ತಾ ಇದೆ. ಸೊ ದಿಸ್ ಈಸ್ ಅ ಮೆಸೇಜ್ ಫ್ರಮ್ ದ ಡಿವೈನ್. ಅಂದರೆ ದೇವರು ನಿಮ್ಮ ಜೊತೆ ಇರ್ತಾರೆ. ಸೊ ಡೋಂಟ್ ವರಿ. ಆಬ್ಸ್ಟಿಕಲ್ಸ್ ಬಂದೇ ಬರುತ್ತೆ ಫ್ರೆಂಡ್ಸ್, ಆಬ್ಸ್ಟಿಕಲ್ಸ್ ಯಾವಾಗಲೂ ಬಂದೇ ಬರುತ್ತೆ. ಸೊ ದಿಸ್ ಈಸ್ ಓಕೆ. ನಾವೀಗ ಮೈಂಡ್ ನೋಡೋಣ. ಓಕೆ, ಮೆಜಿಷಿಯನ್. ಓಕೆ, ನಾನು ಕಾರ್ಡನ್ನು ಈ ಕಡೆ ಇಡ್ತೀನಿ. ಸೊ ಎರಡು ಒಟ್ಟಿಗೆ ಇಡ್ತೀನಿ. ಐ ಹೋಪ್ ನೀವು ಅದನ್ನು ನೋಡಿರ್ತೀರಾ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇದು ಮೆಸೇಜ್. ಓಕೆ, ಈ ಕಡೆ ಇಡೋಣ. ಓಕೆ, ಇದು ನಿಮ್ಮ ಮೈಂಡ್. This is your body and this is your spirit. Okay, magician. Okay, ನಿಮ್ಮ ಬಾಡಿ, ನಿಮ್ಮ ಮೈಂಡ್. ದ ಮೆಜಿಷಿಯನ್ ರಿವರ್ಸ್ ಬಂದಿತ್ತು, ಬಟ್ ನಾನು ರಿವರ್ಸ್ ತಗೊಳ್ಳಲ್ಲ. ಇದನ್ನು ಮತ್ತೆ ನೋಡೋಣ ಏನು ಅಂತ. ಸೊ ಅದಕ್ಕೆ ಇಲ್ಲಿ ಇಟ್ಕೊಂಡಿದ್ದೀನಿ. ಮೆಜಿಷಿಯನ್ ರಿವರ್ಸ್ ಬಂದಿತ್ತು ಆ್ಯಂಡ್ 3 of swords ರಿವರ್ಸ್. ಮೆಜಿಷಿಯನ್ ಏನು ಗೊತ್ತಾ ಫ್ರೆಂಡ್ಸ್, ನಾನು ಇನ್ ಡೀಟೇಲ್ ಆಗಿ ಒಳಗಡೆಯಿಂದ ಅದನ್ನು ರೀಡ್ ಮಾಡಲ್ಲ. ಸೊ ಈ ಥರ ನನ್ನ ಇದಕ್ಕೆ ಇಂಟ್ಯೂಟಿವ್ ಆಗಿ ಏನು ಬರುತ್ತೆ ನಾನು ಅದನ್ನ ಹೇಳ್ತೀನಿ. ಸೊ ಇದು ನಿಮ್ಮ ಮೈಂಡ್. ಆ್ಯಕ್ಚುಲಿ ನೀವು ತುಂಬ ಕ್ರಿಯೇಟಿವ್. ಯು ಆರ್ ದ ಮೆಜಿಷಿಯನ್. ಬಟ್ ನೀವು ಅದನ್ನು ಮಾಡ್ತಾ ಇಲ್ಲ. ನಿಮ್ಮ ಮೈಂಡ್ ಏನಿದೆ, ಯುವ ಮೈಂಡ್ ಈಸ್ ವೆರಿ ಶಾರ್ಪ್. ಅದು ಏನು ಹೇಳ್ತಾ ಇದೆ ಅಂತ ಅಂದರೆ, ಯೂಸ್ ಇಟ್. ನೀವು ಇಲ್ಲದಲ್ಲದನ್ನು ತಲೆಗೆ ಬೇಗ ತೊಗೊಳ್ತೀರಾ, ಅದು ಬಿಟ್ಬಿಡು. ಯು ಆರ್ ದ ಕ್ರಿಯೇಟಿವ್. ಯು ನೋ ದ ಮೆಜಿಷಿಯನ್ ಅಂತಂದರೆ ನಿಮ್ಗೆ ಗೊತ್ತಿರ್ಬೋದು ನೋಡಿ. ಇವಾಗ ಜಾದೂಗಾರ ನೋಡಿ ಯಾವ ಥರ, ಮೆಜಿಷಿಯನ್ ಅಂದರೆ ದ ಜಾದೂಗಾರ ಅಲ್ವಾ. ಸೊ ಅವ್ರಿಗೆ ಗೊತ್ತಿದೆ ಯಾವುದನ್ನು ಯಾವ ಥರ ಹ್ಯಾಂಡಲ್ ಮಾಡಬೇಕು, ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ. ಬಟ್ ನೀವು ಅದನ್ನು ಮಾಡ್ತಾ ಇಲ್ಲ. ನಿಮ್ಮ ಮೈಂಡ್ ಏನಿದೆ ನೋಡಿ, ಅದು ಹೇಳ್ತಾ ಇದೆ. ನಿಮ್ಮ ಮೈಂಡ್ ಏನಿದೆ, ಅದಕ್ಕೆ ನನಗೆ ಹೆಡ್ಏಕ್ ಬಂದಿತ್ತು. ನಾನು ನಿಮ್ಮ ಕಾರ್ಡ್ ಶಫಲ್ ಮಾಡಬೇಕಾದ್ರೆ ನನಗೆ ಹೆಡ್ಏಕ್ ಬಂದಿತ್ತು ಫ್ರೆಂಡ್ಸ್. ಬಿಕಾಸ್ ನೀವು ಇಲ್ಲದನ್ನು ತುಂಬಿಕೊಂಡಿದ್ದೀರಾ ನಿಮ್ಮ ಮೈಂಡಲ್ಲಿ. ಓಕೆ, ಇಲ್ಲದನ್ನು ತುಂಬಿಕೊಂಡಿದ್ದೀರಾ. ಸೊ ಪ್ಲೀಸ್ ಡೋಂಟ್. ಅದಕ್ಕೆ ಹೇಳ್ತಾ ಇದೆ ಇಲ್ಲಿ, ಎಕ್ಸೆಪ್ಟ್ ದ ಗಿಫ್ಟ್ ಫ್ರಮ್ ದ ಯೂನಿವರ್ಸ್. ನೋಡಿ, ಎಲ್ರಿಗೂ ಕಷ್ಟ ಇದೆ ಫ್ರೆಂಡ್ಸ್, ಎಲ್ರಿಗೂ ಮೈಂಡ್ ಮೊದಲು ನಮ್ಮ ಫ್ರೆಶ್ ಆಗಿರಬೇಕು. ಅದಕ್ಕೆ ಹೇಳ್ತಾರೆ ನೋಡಿ, ಮೆಡಿಟೇಷನ್ ಮಾಡಿ. ಯಾಕೆ? ಬಿಕಾಸ್ ಯು ಹ್ಯಾವ್ ಟು ನಿಮ್ಮ ಮನಸ್ಸು ಏನಿದೆ ನೋಡಿ, ಅದನ್ನ ಕಾಮ್ ಮಾಡಬೇಕು. ಓಕೆ, ಕಾಮ್ ಮಾಡಬೇಕು. ಸೊ ಅದಕ್ಕೋಸ್ಕರ ನಿಮಗೆ ದ ಮೆಜಿಷಿಯನ್ ಬಂದಿದೆ. ಓಕೆ, ಮೆಜಿಷಿಯನ್ ಆ್ಯಂಡ್ 3 of swords reversed because heart broke. ಇಲ್ಲಿ love ಇದೆ. ಸೊ heart broke. 3 of swords is all about love. ಇದು ಕೂಡ ರಿವರ್ಸ್ ಬಂದಿತ್ತು. ನಿಮ್ಮ ಬಾಡಿ ಏನಿದೆ ಅಂತಂದರೆ, ನೀವು ಹಾರ್ಟ್ ಆಗಿದ್ದೀರಾ. ಅದೇ ನಾನು ಹೇಳಿದ್ದೀನಿ, ನಿಮ್ಮ ಹಾರ್ಟ್ ಚಕ್ರ ಏನಿದೆ ನೋಡಿ, ಅದು ಇಲ್ಲಿ ಏನು ಗೊತ್ತಾ ಫ್ರೆಂಡ್ಸ್,
ನಾವು ಎಲ್ಲನ ಬೇಡನ್ನ ಬೇಗ ಎಕ್ಸೆಪ್ಟ್ ಮಾಡ್ತೀವಿ ಅಲ್ವಾ. ಸೊ ಹಾರ್ಟ್ ಏನಾಗಿದೆ ಅಂತ ಅಂದರೆ, ಹಾರ್ಟ್ ವೆರಿ ಇಂಪಾರ್ಟೆಂಟ್. ಹೀಲಿಂಗ್ ಏನಿದೆ ನೋಡಿ ತುಂಬ ಇಂಪಾರ್ಟೆಂಟ್. ಹಾಗೆ ನಾನು ಮೆಡಿಟೇಷನ್ ಮಾಡ್ತಾ ಇರಬೇಕಾದ್ರೆ ವೆರಿ ನರ್ವಸ್ನೆಸ್, ನಂಗೆ ಆ ಥರ ಎನರ್ಜಿ ಬಂತು, ವೆರಿ ನರ್ವಸ್ನೆಸ್. ನಿಮ್ಮ ಬಾಡಿ ಎಲ್ಲ ಈ ಥರ ಶೇಕಿ, ಐ ಥಿಂಕ್ ಶೇಕ್ ಆಗುತ್ತೆ ಅಂತ ಅನಿಸುತ್ತೆ. ಬಿಕಾಸ್ ನೀವು ತುಂಬ ಯೋಚನೆ ಮಾಡ್ತೀರಾ. ಆ್ಯಂಡ್ ಏನು ಗೊತ್ತಾ, ಯು ಹ್ಯಾವ್ ಟು ಏನು ಹೇಳ್ತಾರೆ, ನೀರು ತುಂಬ ಕುಡಿಬೇಕು ನೀವು. ಬಿಕಾಸ್ ಲೈಕ್ ನನ್ನ ಕ್ಯಾಂಡಲ್ ಕೂಡ ಟಿಟರ್ ಅಂತ ಅನಿಸ್ತು. ಮೇ ಬಿ ನಿಮ್ಗೆ ಕೇಳ್ತು, ಗೊತ್ತಿಲ್ಲ ನನಗೆ. 3 of Swords, ಇಟ್ಸ್ ದ ಲಾಫ್. ಸೊ ಅದಕ್ಕೆ ನಿಮಗೆಲ್ಲ ಇದು ಬಂದಿದೆ. ಮೇ ಬಿ ಹಾರ್ಟ್ ಬ್ರೋಕ್ ಆಗಿರ್ಬೋದು, ಫ್ಯಾಮಿಲಿಯಿಂದ ಆಗಿರ್ಬೋದು. ಸೊ ದಿಸ್ ಈಸ್ ನಿಮ್ಮ ಬಾಡಿ ಏನು ಹೇಳ್ತಾ ಇದೆ ಅಂತಂದರೆ, ರಿವರ್ಸ್. ಯು ಆರ್ ಎಸ್, ನಿಮಗೆ ಹರ್ಟ್ ಆಗಿರಬಹುದು, ಬಟ್ ಯು ಹ್ಯಾವ್ ಟು ನೀವು ಅದರಿಂದ ವಾಪಸ್ ನಿಮ್ಗೆ ಬರಲೇಬೇಕಾಗುತ್ತೆ. ಲೆಟ್ ಗೋ. ಏನಾಗಿದೆ ನೋಡಿ, ಲೆಟ್ ಗೋ. ಯು ನೀಡ್ ಟು ಟ್ರಾನ್ಸ್ಫಾರ್ಮೇಷನ್. ನಿಮಗೆ ಟ್ರಾನ್ಸ್ಫಾರ್ಮೇಷನ್ ಅಗತ್ಯ ಇದೆ ಫ್ರೆಂಡ್ಸ್. ಸೊ ಲೈಫನ್ನು ಒಂದೇ ಥರ ತೊಗೊಳ್ಬೇಡಿ, ಓಕೆ. ಚೇಂಜ್ ಆಗೋದು ಆಗದೇ ಇರೋದು ಅದು ನಿಮ್ಮ ಕೈಲಿರೋದು. ದೇವರು ಬಂದದನ್ನು ಚೇಂಜ್ ಮಾಡಲ್ಲ, ಓಕೆ. ಆದ್ದರಿಂದ ನಿಮಗೆ ಅಡೆತಡೆಗಳು ಬರೋಕ್ಕೆ ಶುರು ಆಗುತ್ತೆ. ಬಿಕಾಸ್ ನಾವು ಚೇಂಜ್ ಆಗೋಕ್ಕೆ ಇಷ್ಟಪಡಲ್ಲ. ನಿಮ್ಗೆ ಏನೋ ಹೆದರಿಕೆ, ಚೇಂಜ್ ಆದರೆ ಏನಾಗುತ್ತೋ ಏನೋ ಅನ್ನೋ ಒಂದು ಹೆದರಿಕೆ. ಸೊ ಅದಕ್ಕೋಸ್ಕರ ಯು ಹ್ಯಾವ್ ಟು ಚೇಂಜ್ ಫ್ರೆಂಡ್ಸ್, ಯು ಹ್ಯಾವ್ ಟು ಚೇಂಜ್. ಅಡೆತಡೆಗಳು ಬಂದೇ ಬರುತ್ತೆ ನೀವು ಈ ಥರ ಮಾಡಿದರೆ. ಸೊ ಬಿಕಾಸ್ ಯು ಚೂಸ್ ದಿಸ್ ಯೆಲ್ಲೋ ಫ್ಲವರ್. ಸೊ ನೀವು ಯೆಲ್ಲೋ ಥರ, ಲೈಕ್ ಫಾರ್ ಮೀ ಯೆಲ್ಲೋ ಈಸ್ ಲೈಕ್ ಅ ಸ್ಪಾರ್ಕಲ್. ಅದು ಏನು ಹೇಳ್ತಾರೆ ಅದಕ್ಕೆ, ಸ್ಪಾರ್ಕಲ್ ಅವರು ಏನು ಹೇಳ್ತಾರೆ, ಜೋಶ್. ದೇ ವೆರಿ ಜೋಶ್. ದೇ ನೋ ಯಾವ ಥರ ಯಾವುದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ. ಬಟ್ ನೀವು ಇಲ್ಲದಲ್ಲನ್ನೆಲ್ಲ ಮನಸ್ಸಲ್ಲಿದೆ ನಿಮಗೆ. ಆಮೇಲೆ ದೇವರು ಎಲ್ರಿಗೂ ಒಬ್ಬರು ಬರೆದಿರ್ತಾರೆ. ಸೊ ಇಟ್ಸ್ ನಾಟ್ ಓನ್ಲಿ ದ ಲವರ್ಸ್ನಾಗೆ ಹೇಳ್ತಾ ಇಲ್ಲ, ಫ್ಯಾಮ್ಲಿಯಲ್ಲಿ ಕೂಡ ಆಗಿರ್ಬೋದು ಅಲ್ಲ ಫ್ರೆಂಡ್ಸ್, ಫ್ಯಾಮಿಲಿಯಲ್ಲಿ ಕೂಡ ಆಗಿರ್ಬೋದು. ಸೊ ಓನ್ಲಿ ನಿಮ್ಮ ಥಾಟ್ಗಳನ್ನು, ಬರೀ ನಿಮ್ಮ ಯೋಚನೆಗಳನ್ನು ಇಟ್ಕೊಳ್ಬೇಡಿ. ನಿಮ್ಮ ಮುಂದೆ ನಿಮಗೆ ಯಾರು ಹರ್ಟ್ ಮಾಡಿದ್ದಾರೆ ನೋಡಿ, ಅವ್ರ ಫೀಲಿಂಗ್ಸ್ ಕೂಡ ಸ್ವಲ್ಪ ನೋಡ್ಕೊಳ್ಳಿ. ಏನು ಹೇಳಿದ್ದಾರೆ, ನನ್ನಲ್ಲಿ ಏನು ತಪ್ಪಿದೆ ಅಂತ. ಸೊ ಇದು ಮೈಂಡ್ ಆಯಿತು, ಬಾಡಿ ಆಯಿತು. ಇವಾಗ ಬರೋಣ ಸ್ಪಿರಿಟ್. 2 of Cups. 2 of Cups ಕೂಡ ಅದೇ ಲವ್. ಸೊ ಇಲ್ಲಿ 2 ಕೂಡ ನಿಮ್ಮ ಬಾಡಿ ಅದೇ, ಯುವರ್ ಹಾರ್ಟ್. 2 of Cups ಈಸ್ ಆಲ್ ಅಬೌಟ್ ಲವ್, ಫ್ರೆಂಡ್ಶಿಪ್, ಯೂನಿಯನ್. ಆಮೇಲೆ 2 of Cups ನಿಮ್ಮ ಸ್ಪಿರಿಟ್ ಏನು ಹೇಳ್ತಾ ಇದೆ ಗೊತ್ತಾ, ಸೋಲ್ಮೇಟ್. ನಿಮಗೆ ನಿಮ್ಮ ಸೋಲ್ಮೇಟ್ ಖಂಡಿತವಾಗ್ಲೂ ಸಿಗ್ತಾರೆ, ಓಕೆ. ನಾಟ್ ಓನ್ಲಿ ನಾನು ಬರೀ ಲವರ್ಸ್ಗೆ ಹೇಳ್ತಾ ಇಲ್ಲ, ಇದು ಫ್ಯಾಮಿಲಿಯಲ್ಲಿ ಏನಾದರೂ ಆಗಿದ್ದರೆ, ಓಕೆ. ಅದೇ ನಾನು ಹೇಳಿದೆಲ್ಲ, ಫ್ಯಾಮಿಲಿಯಲ್ಲಿ ಏನಾದರೂ ಆಗಿದ್ದರೆ ಅವ್ರ ಫೀಲಿಂಗ್ಸ್ ಕೂಡ ನೋಡ್ಕೊಳ್ಳಿ. ಆ್ಯಂಡ್ ಇಲ್ಲಿದೆ ನೋಡಿ, ಲಿಸನ್ ಟು ಇಂಟ್ಯೂಟಿವ್ ಫೀಲಿಂಗ್ಸ್. ಯುವರ್ ಬಾಡಿ ಈಸ್ ರಿಸೀವಿಂಗ್ ಕ್ಯೂರೇಟ್ ಮೆಸೇಜ್ ಫ್ರಮ್ ದಿ ಡಿವೈನ್. ಸೊ ಎಸ್, 2 of Cups ಆಲ್ಸೋ ಅಂದರೆ ನಿಮ್ಮ ಇನ್ನರ್ ಗಟ್ಸ್ ಅಂತ ಒಂದು ಇದೆ ನೋಡಿ, ಅದು ನಿಮ್ಗೆ ಹೇಳುತ್ತೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಅದನ್ನು ನೋಡ್ಕೊಂಡು ಹೋಗಿ, ಓಕೆ. ಅದನ್ನು ನೋಡ್ಕೊಂಡು ಹೋಗಿ. ನಿಮಗೆ ಅಂದರೆ ನೀವು ತುಂಬ ಹಾರ್ಟ್ ಬ್ರೋಕ್ ಆಗಿದ್ದೀರಾ, ಐ ಡೋಂಟ್ ನೋ ವೈ, ಯಾಕೆ ಅಂತ ಅನ್ನಿಸ್ತಾ ಇಲ್ಲ. ಬಟ್ ನನಗೆ ಶಫಲ್ ಮಾಡ್ತಿರುವಾಗ ತುಂಬ ಹಾರ್ಟ್ ಏನಿದೆ ನೋಡಿ, ಅದು ತುಂಬ ಹೆವಿ ಅಂತ ಅನಿಸ್ತು. ಪ್ಲೀಸ್. ಸೊ ಫ್ರೆಂಡ್ಸ್, ತುಂಬ ನೀರು ಕುಡಿಯಿರಿ ಫ್ರೆಂಡ್ಸ್, ಓಕೆ. ತುಂಬ ನೀರು ಕುಡಿ. ನಿಮಗೋಸ್ಕರ ಸೋಲ್ಮೇಟ್ಸ್ ಇದೆ. ಪಾರ್ಟ್ನರ್ಶಿಪ್ ಕೂಡ ಏನಾದರೂ ನೀವು ಬಿಸ್ನೆಸ್ ಏನಾದರೂ ಮಾಡ್ತಾ ಇದ್ದರೆ, ಕನ್ಫ್ಯೂಷನಲ್ಲಿದ್ದರೆ, 2 of Cups 2 ನಂಬರ್ ಯಾವಾಗಲೂ ಬ್ಯಾಲೆನ್ಸ್ ಫ್ರೆಂಡ್ಸ್, ಬ್ಯಾಲೆನ್ಸ್ಗೆ ಇದಾಗುತ್ತೆ 2 of Cups. ಸೊ ಪಾರ್ಟ್ನರ್ಶಿಪ್ ಏನಾದರೂ ಮಾಡ್ತಾಯಿದ್ರೆ ಯಾರ ಜೊತೆ, ಸೊ ಅದು ನಿಮಗೆ ಕನ್ಫ್ಯೂಷನಲ್ಲಿ ನೀವಿದ್ದರೆ, ಸೊ ಯು ಕ್ಯಾನ್ ಡೂ. ನಿಮ್ಮ ಸ್ಪಿರಿಟ್ ಹೇಳ್ತಾ ಇದೆ, ಯು ಕ್ಯಾನ್ ಡೂ ಇಟ್. ಸ್ಪಿರಿಟ್ ಹೇಳ್ತಾ ಇದೆ, ಎಸೆಪ್ಟ್ ದ ಗಿಫ್ಟ್ಸ್ ಫ್ರಮ್ ದ ಯೂನಿವರ್ಸ್. ಸೊ ಇದು ಅಂದರೆ ಇದರಿಂದ ನೀವೇನಾದರೂ ಕಲ್ತಿರ್ತೀರ ಫ್ರೆಂಡ್ಸ್. ಇವಾಗ ನಮಗೆ ಒಂದು ಸೈಕಲ್ ಇರುತ್ತೆ, ಕಾರ್ಮಿಕ್ ಸೈಕಲ್ ಅಂತ ಇರುತ್ತೆ. ಸೊ ನಮ್ಮ ಲೈಫಲ್ಲಿ ಏನಾಗುತ್ತೆ ನೋಡಿ, ಅದೆಲ್ಲ ಒಂದು ಏನು ಹೇಳ್ತಾರೆ ಅದಕ್ಕೆ, ಅದೆಲ್ಲ ಒಂದು ಲೆಸನ್. ಇವಾಗ ನೀವು ಒಬ್ಬರನ್ನ ಪ್ರೀತಿ ಮಾಡ್ತಾ ಇದ್ದರೆ, ಫ್ಯಾಮಿಲಿಯಲ್ಲಿ ಯಾರಾದರೂ ನೀವು ತುಂಬ ನಂಬಿದವರು ಮಾಡಿದರೆ, ಅದು ಲೆಸನ್, ಅದೊಂದು ಲೆಸನ್ ನಿಮಗೆ ಹೇಳ್ತಾ ಇರೋದು. ನೋಡಿ, ಇವರು ಈ ಥರ ಇದ್ದಾರೆ ಅಂತ. ಸೊ 2 of Cups ಕೂಡ ಅಷ್ಟೇ. ತುಂಬ ಯೋಚನೆಗಳನ್ನು ಮಾಡೋಕ್ಕೆ ಹೋಗಬೇಡಿ. ಎಂಜಾಯ್ ಯುವರ್ ಲೈಫ್ ಫ್ರೆಂಡ್ಸ್, ಎಂಜಾಯ್. ಮನೇಲಿ ತಂದೆ ತಾಯಿ ಇದ್ದರೆ ಅವ್ರ ಜೊತೆ
ಹೋಗ್ ಮೈ ಗಾಡ್, ನಾಯಿ ನನ್ನ ಹೊರಗಡೆ ಇತ್ತು, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಓಕೆ, ಯು ಫೀಲ್ ಓಕೆ, ಯು ನೀಡ್ ಹಗ್, ನಿಮಗೆ ಏನು ಹೇಳ್ತಾರೆ ತಪ್ಕೊಳ್ಳೋದು. ನಿಮಗೆ ಒಂದು ತಾಯಿಯನ್ನು ಹೋಗಿ ತಪ್ಕೊಳ್ಳಿ, ನೀವು ಫೀಲ್ ಬೆಟರ್ ಅನಿಸುತ್ತೆ ನಿಮಗೆ. ಡೋಂಟ್ ಕ್ರೈ ಫ್ರೆಂಡ್ಸ್, ಡೋಂಟ್ ಕ್ರೈ. ಓಕೆ, ಅಳಬೇಡಿ, ಬಿಕಾಸ್ ನನಗೆ ಆ ಥರ ಅನಿಸ್ತಾ ಇದೆ, ನೀವು ತುಂಬ ಕೂಗ್ತಾ ಇದೆ ಅಂತ. ಡೋಂಟ್ ಕ್ರೈ. ನಿಮ್ಮ ತಾಯಿ, ತಂದೆ, ಮಕ್ಕಳು ಕೂಡ ಆಗಿರ್ಬೋದು, ತಪ್ಕೊಳ್ಳಿ. ಯು ಫೀಲ್ ನೀವು ರಿಲೀಸ್ ಆಗ್ತೀರಾ. ಸೊ ನಿಮಗೆ ಸೋಲ್ಮೇಟ್ ಖಂಡಿತವಾಗ್ಲೂ ಸಿಗ್ತಾರೆ. ಓಕೆ, ದೇವರು ಈ ಭೂಮಿಯಲ್ಲಿ ಒಬ್ಬರು ಮನುಷ್ಯ ಆಗಿರ್ಬೋದು, ಪ್ರಾಣಿ ಆಗಿರ್ಬೋದು, ಇಲ್ಲಾಂದರೆ ಒಂದು ಯಾವುದೇ ಆಗಿರ್ಬೋದು, ಏನಕ್ಕೆ ಮಾಡ್ಕೊಂಡಿದ್ದಾರೆ? ಸೊ ಅದರ ಹಿಂದೆ ಏನಾದರೂ ಒಂದು ಕಾರಣ ಇರುತ್ತಲ್ಲ ಫ್ರೆಂಡ್ಸ್. ಸೊ ಹಾಗಾಗಿ ಒಂದು ವೇಳೆ ನೀವು ಇದನ್ನು ಹೇಲ್ ಮಾಡಿಲ್ಲ ಅಂತಂದರೆ ಇದು ನಿಮ್ಮನ್ನು ಬಿಡೋದೇ ಇಲ್ಲ. ಆಬ್ಸ್ಟಿಕಲ್ಸ್, ಅಡೆತಡೆ ಏನಿದೆ ನೋಡಿ, ಅದು ಬರ್ತಾ ಇರುತ್ತೆ. ಈವನ್ ಇದು ಬಿಸ್ನೆಸ್ಸಲ್ಲಿ ಕೂಡ ಆಗಿರ್ಬೋದು, ಯಾರಾದರೂ ಪಾರ್ಟ್ನರ್ಶಿಪ್ ನಿಮಗೇನಾದರೂ ಇದು ಮಾಡಿದರೆ, ಸೊ ಯು ನೀಡ್ ಟು ಚೇಂಜ್. ಆದ ತಕ್ಷಣ ಒಬ್ಬರು ಪಾರ್ಟ್ನರ್ಶಿಪ್ ಆ ಥರ ಮೋಸ ಮಾಡಿದರು ಅಂತ ಎಲ್ಲರೂ ಕೂಡ ಒಂದೇ ಥರ ಮಾಡೋದಿಲ್ಲ. ನಿಮ್ಮ ಮನಸ್ಸು ಏನು ಹೇಳುತ್ತೆ ನೋಡಿ, ನೀವು ಅದ್ರ ಬಗ್ಗೆ ಕೇಳ್ಕೊಳ್ಳಿ. ಸೊ ಲಾಸ್ಟ್ ಆರಕಲ್ ಕಾರ್ಡ್ ಏನು ಹೇಳ್ತೇನೆ, ಮೇಕ್ ಯುವರ್ ಸೆಲ್ಫ್ ಕಂಫರ್ಟೇಬಲ್. ನೋಡಿ, ಮೇಕ್ ಯುವರ್ ಸೆಲ್ಫ್ ಕಂಫರ್ಟೇಬಲ್ ಗೈಸ್. ನಿಮಗೆ ಕಂಫರ್ಟೇಬಲ್ ಯು ನೀಡ್, ಅದಕ್ಕೆ ಹೇಳ್ತಾ ಇದ್ದೀನಿ, ಹಗ್ ಮಾಡಿ. ಗೋ ಹಗ್, ನನ್ನಿಂದ ಒಂದು ಟೈಟ್ ಹಗ್ ನಿಮಗೆ. ಓಕೆ, ಡೋಂಟ್ ಕ್ರೈ. ಸೊ ನೋಡೋಣ ಚಿಟ್ಟಿ ಏನು ಹೇಳುತ್ತೆ ಅಂತ. ಓಕೆ, ಎರಡು ಬಿತ್ತು, ನೋಡೋಣ. ಸಿಂಗ್ ಡ್ಯಾನ್ಸ್. ಓಕೆ, ಸಿಂಗ್ ಡ್ಯಾನ್ಸ್, ಬಿಕಾಸ್ ನೀವು ತುಂಬ ಯೋಚನೆ ಮಾಡ್ತೀರಲ್ವ. ಸೊ ಹಾಡನ್ನು ಕೇಳಿ ಬರೀ ಬೇಜಾರ ಬಂದದ್ದು ಆ ಥರದ್ದು ಮೈ ಗಾಡ್, ನನ್ನ ತೋಟ ಚಕ್ರ ಲಿರಿಕ್ಸ್, ಆ ಥರದ ಲಿರಿಕ್ಸನ್ನು ಕೇಳಿಕೊಳ್ಳಿ. ಯು ಆರ್ ಲೇಝಿ. ಓಕೆ, ನೀವು ತುಂಬ ಲೇಝಿ. ಯು ಆರ್ ಲೇಝಿ ಡಿಯೋ, ಯು ಆರ್ ಲೇಝಿ. ನೋಡ್ತಾ ಇದ್ದೀವಿ ನೋಡಿ, ಲೇಝಿನೆಸ್ ಮಾಡ್ಕೋಬೇಡಿ ಫ್ರೆಂಡ್ಸ್, ಪ್ಲೀಸ್ ಡೋಂಟ್ ಲೇಝಿನೆಸ್. ಅಮ್ಮನಿಗೆ ಹೆಲ್ಪ್ ಮಾಡಿ, ಕುಕ್ಕಿಂಗಲ್ಲಾಗಿರ್ಬೋದು, ಯಾವುದಲ್ಲಾಗ್ಬೋದು ನಂಗೆ ಗೊತ್ತಿಲ್ಲ, ಬಟ್ ನನಗೆ ಆ ಥರ ಬಂತು. ಸೊ ಕುಕ್ಕಿಂಗಲ್ಲಿ ತಾಯಿಗೆ ತುಂಬ ಹೆಲ್ಪ್ ಮಾಡಿ. ನೀವು ಬೆಡ್ಡಲ್ಲಿ ಕೂತ್ಕೊಂಡು ಮೊಬೈಲ್ ಓದ್ತಾ ಇರೋದು, ಇಟ್ಸ್ ನಾಟ್ ಗುಡ್, ರೈಟ್? ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ನಂಬರ್ 1. ಬಾಯ್. ಹಾಯ್, ಫೈಲ್ ನಂಬರ್ 2, ವೆಲ್ಕಮ್ ಟು ಮೈ ಚಾನಲ್. ಸೊ ಫೈಲ್ ನಂಬರ್ 2, ನಿಮ್ಮನ್ನು ನಾನು ಮೆಡಿಟೇಷನ್ ಮಾಡ್ತಾ ಇರಬೇಕಾದ್ರೆ ಸೊ ನನಗೆ ಮೊದಲಿಗೆ ಅನಿಸಿದ್ದು ಬ್ಯಾಕ್ ಪೇಯ್ನ್. ಮೇ ಬಿ ನಿಮ್ಗೆ ಯಾರಿಗಾದರೂ ಬ್ಯಾಕ್ ಪೇಯ್ನ್ ಇರ್ಬೋದು ಅಂತ ಅನಿಸುತ್ತೆ, ನನಗೆ ಗೊತ್ತಿಲ್ಲ. ಸೊ ನೀವು ಕೂತ್ಕೊಳ್ಳೋ ಪೋಸ್ಚರ್ ಏನಿದೆ ನೋಡಿ, ಅದನ್ನು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆ್ಯಂಡ್ ಐ ಆಮ್ ವೆರಿ ಸಾರಿ ಫಾರ್ ದ ಬ್ಯಾಕ್ಗ್ರೌಂಡ್ ನಾಯ್ಸ್. ಓಕೆ, ಗೊತ್ತಿಲ್ಲ ನನಗೆ ಯಾಕೆ ಅಂತ. ಆ್ಯಂಡ್ ಓಕೆ, ಆಮೇಲೆ ಏನು ಅಂತಂದರೆ ಮೇ ಬಿ ನಿಮಗೆ ಟೀತ್ ಪ್ರಾಬ್ಲಮ್ ಇರ್ಬೋದು, ಗೊತ್ತಿಲ್ಲ ನನಗೆ ನಿಜವಾಗ್ಲೂ ಯಾಕೆ ಅಂತ. ಬಟ್ ಮೆಡಿಟೇಷನ್ ಮಾಡಬೇಕಾದ್ರೆ ನನಗೆ ಟೀತ್ ಕರೆಕ್ಟಾಗಿ ಕಾಣ್ತಾ ಇತ್ತು. ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ ನನ್ನ ಲಿಪ್ಸ್ ಏನಿದೆ ನೋಡಿ, ಅದು ಇದಾಗ್ತಾಯಿತ್ತು, ಶೇಕಿ. ಐ ಥಿಂಕ್ ನೀವು ಜಾಸ್ತಿ ಮಾತಾಡ್ತೀರಂತ ಅನಿಸುತ್ತೆ. ಸೊ ಸ್ವಲ್ಪ ಕಡಿಮೆ ಮಾತಾಡಿ, ಅಬ್ಸರ್ವೇಷನ್ ಮಾಡಿ, ಮಾತನ್ನು ಕಡಿಮೆ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಸೊ ಹಾಗೆ ಇನ್ನೊಂದೇನು ಅಂತ ಅಂದರೆ ಏನು ಹೇಳೋಕ್ಕೋದ್ರೆ, ನೀರು ತುಂಬ ಕುಡೀರಿ. ಬಿಕಾಸ್ ನನಗೆ ಎನರ್ಜಿ ಯಾವ ಥರ ಇತ್ತು ಅಂತಂದರೆ ಫುಲ್ ಶೇಕಿ. ಫೈಲ್ ನಂಬರ್ 1 ಕೂಡ ಹಾಗೆ ಇತ್ತು, ಬಟ್ ಇದು ಕೂಡ ನನಗೆ ಅದೇ ಥರ ಅನಿಸ್ತು. ಸೊ ಹಾಗಾಗಿ ಓಕೆ, ನಾನಿಲ್ಲಿ ಫ್ಲವರ್ ಚೂಸ್ ಮಾಡಿದ್ದೀನಿ, ವಾಲೆಟ್ ಕಲರ್, ಪರ್ಪಲ್ ಕಲರ್. ನನಗೆ ಪರ್ಪಲ್ ತುಂಬ ಇಷ್ಟ. ಪರ್ಪಲ್ ಸ್ಪಿರಿಚುವಾಲಿಟಿಗೆ ಹೆಚ್ಚು ಇದು ಕ್ರೌನ್ ಚಕ್ರ, ಇಟ್ಸ್ ಆಲ್ ಅಬೌಟ್ ಕ್ರೌನ್ ಚಕ್ರ. ಸೊ ಓಕೆ, ಇದು ನಿಮ್ಮ ಫ್ಲವರ್ ಇಲ್ಲಿ ಇಡ್ತೀನಿ ಫ್ರೆಂಡ್ಸ್. ಹಾಗೆ ಸ್ವಾನ್. ಓಕೆ, ಸ್ವಾನ್ ಇಲ್ಲಿ ನೋಡ್ತಾ ಇರ್ಬೋದು ನೀವು. ಲವ್, ಹ್ಯಾಪಿನೆಸ್ ಆ್ಯಂಡ್ ಪಾರ್ಟ್ನರ್ಶಿಪ್. ಸೊ ಅದಕ್ಕೂ ಇದು ನನ್ನ ಚಾನ್ಸ್. ಸೊ ಚಾನ್ ಬಿದ್ದಿದೆ. ಹ್ಯಾಪಿನೆಸ್, ಪಾರ್ಟ್ನರ್ಶಿಪ್, ಲವ್ಗೆ ಕೂಡ ಆಗುತ್ತೆ. ಆಮೇಲೆ ಓಕೆ, ದಿಸ್ ಈಸ್ ಆಲ್ ಅಬೌಟ್ ಮೊಗ್ಗು ಹೇಳ್ತಾರಲ್ಲ, ಫ್ಲವರ್ ಮೊಗ್ಗು. ಸೊ ಇದು ಇನ್ನೂ ಅರಳಬೇಕಷ್ಟೇ. ಅರಳಿದಾಗ ನಾವು ಎಷ್ಟು ಖುಷಿ ಪಡ್ತೀವಲ್ಲ, ಇವತ್ತು ಮೊಗ್ಗು ಇದೆ, ಇವತ್ತು ಹರಳಿದೆ ಅಂತ. ಸೊ ನೀವು ಈ ಥರ ಇದ್ದೀರಾ.
ಸೊ ಇದೇ ಥರ ಇರಬೇಡಿ, ಅರಳಬೇಕು ಅಂತಂದರೆ ಯು ನೀಡ್ ಟು ಲೈಕ್ ಓಪನ್ ಅಪ್. ನೀವು ಓಪನ್ ಅಪ್ ಆಗೋದಿಲ್ಲ. ಸೊ ಹಾಗಾಗಿ ಬಟ್ ಯು ಆರ್ ವೆರಿ ಕೈಂಡ್ ಆ್ಯಂಡ್ ವೆರಿ ಪ್ಯೂರಿಟಿ. ಸೊ ದಿಸ್ ಈಸ್ ವೈಟ್ ಕಲರ್. ನಾನು ಇದನ್ನು ಆ್ಯಸ್ ಅ ಪ್ಯೂರಿಟಿ ಅಂತ ತೊಗೊಳ್ತೀನಿ, ಅಂದರೆ ಕೈಂಡ್ ಆ ಥರ. ಓಕೆ, ಸೊ ನಿಮ್ಮ ಕಾರ್ಡ್ ನೋಡೋಣ. ಫಸ್ಟ್ ಸ್ಪಿರಿಟ್ ಗೈಡ್ ಕಾರ್ಡ್, ನಿಮಗೆ ಗೈಡ್ ಏನಿದೆ ಅಂತ. ಟ್ರಸ್ಟ್ ಯುವರ್ ಇಂಟ್ಯೂಷನ್. ಸೊ ನೋಡಿ, ಟ್ರಸ್ಟ್ ಯುವರ್ ಇಂಟ್ಯೂಷನ್, ಪರ್ಪಲ್ ಕಲರ್. ಮೇ ಬಿ ನೀವು ಮೆಡಿಟೇಷನ್ ಮಾಡ್ತಾ ಇದ್ದೀರಾ, ಇಲ್ಲಾಂದರೆ ಸ್ಪಿರಿಚುಯಾಲಿಟಿಗೆ ತುಂಬ ಪ್ರಾಮುಖ್ಯತೆಯನ್ನು ಕೊಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ಏನೋ ಸ್ಪಿರಿಚುಯಾಲಿಟಿ ಅಂದರೆ ನಿಮಗೆ ತುಂಬ ಇಷ್ಟ ಅಂತ ಅನಿಸುತ್ತೆ. ಸೊ ಹಾಗಾಗಿ ಟ್ರಸ್ಟ್ ಯುವರ್ ಇಂಟ್ಯೂಷನ್. ನಿಮಗೆ ಇಂಟ್ಯೂಷನ್ ನಿಮ್ಮ ಒಳಗಡೆಯಿಂದ ಒಂದು ಬುತ್ಸ್ ಆಗಿರ್ಬೋದು, ಏನಾದರೂ ಒಂದು ಮನಸ್ಸು ಹೇಳುತ್ತೆ. ಸೊ ಅದನ್ನು ಟ್ರಸ್ಟ್ ಮಾಡಿ. ಆ್ಯಂಡ್ ಇದು ನಿಮ್ಮ ಏಂಜಲ್ ಕಡೆಯಿಂದ. ಟ್ರಸ್ಟ್ ಯುವರ್ ಏಂಜಲ್ಸ್ ಟು ಲುಕ್ ಆಫ್ಟರ್ ಯು. ಓಕೆ, ಟ್ರಸ್ಟ್ ನೋಡಿ, ಇಲ್ಲೂ ಕೂಡ ಟ್ರಸ್ಟ್ ಇದೆ. ಟ್ರಸ್ಟ್ ಓಕೆ, ರುದ್ರಲ್ಲಿ ಕೂಡ ಟ್ರಸ್ಟ್ ಇದೆ. ಸ್ವಲ್ಪ ನಿಮಗೆ ಟ್ರಸ್ಟ್ ಇಶ್ಯೂ ಇದೆ ಅಂತ ಅನಿಸುತ್ತೆ ನನಗೆ. ಎನಿವೇಸ್, ನಿಮಗೆ ಮೈಂಡ್, ಬಾಡಿ, ಸ್ಪಿರಿಟ್ ಏನು ಹೇಳ್ತಾ ಇದೆ ಅಂತ ನೋಡ್ತಾ ಇದ್ದೀನಿ. ಇದು ನಿಮ್ಮ ಒರಕಲ್ ಕಾರ್ಡ್. ಇದನ್ನಲ್ಲಿ ಇರ್ತೀನಿ ನಾನು ಬದಿಯಲ್ಲಿ. ಕೊನೆಯದಾಗಿ ನೋಡೋಣ. ಸೊ ಫಸ್ಟಿಗೆ ನಿಮ್ಮ ಮೈಂಡ್. ಓಕೆ, 7 of cups. ಯುವರ್ ಮೈಂಡ್, ಯುವರ್ ಬಾಡಿ, 9 of cups. ಯುವರ್ ಸ್ಪಿರಿಟ್, 9 of cups. ಓಕೆ, ಗಿವ್ ಮಿ ಅ ಸೆಕೆಂಡ್. ಸೊ ಇದು ಮೂರು ನಿಮ್ಮ, ಇದು ಮೈಂಡ್, ಬಾಡಿ, ಸ್ಪಿರಿಟ್. ಸೊ ನಿಮ್ಮ ಮೈಂಡ್ 7 of cups. 7 of cups is all about imagination, creation. ಯಾವಾಗಲೂ ಇಮ್ಯಾಜಿನೇಷನ್ ತುಂಬ ಮಾಡ್ತಾರೆ ಆ್ಯಂಡ್ ಕ್ರಿಯೇಟಿವ್ ತುಂಬ ಆಗಿರ್ತಾರೆ. ಸೊ ನಿಮ್ಮ ಮೈಂಡ್ ಏನಿದೆ ನೋಡಿ, ನೀವು ಚೆನ್ನಾಗಿ ಡಿಸಿಷನ್ಗಳನ್ನೆಲ್ಲ ತೊಗೊಳ್ತೀರಾ. ನೀವು ತುಂಬ ಖುಷಿಯಾಗಿ ಡಿಸಿಷನ್ಗಳನ್ನು ತೊಗೊಳ್ತೀರಾ. ಅದರಿಂದ ತುಂಬ ಜನಕ್ಕೆ ನಿಮ್ಮ ಡಿಸಿಷನ್ ಏನಿದೆ ನೋಡಿ ಅದು ತುಂಬ ಇಷ್ಟ ಕೂಡ ಆಗುತ್ತೆ. ನಿಮ್ಮ ಮೈಂಡ್ ಏನು ಅಂತ ಅಂದರೆ, ನೀವು ನಿಮಗೆ ಚಾಯ್ಸ್ ತುಂಬ ಇದೆ. ಯು ಕ್ಯಾನ್ ಏನು ಬೇಕು, ನಿಮಗೆ ಚಾಯ್ಸಸ್ ತುಂಬ ಇದೆ ಲೈಫಲ್ಲಿ. ಸೊ ಅದನ್ನು ಕೂಡ ಚೂಸ್ ಮಾಡ್ಬೋದು. ನಿಮ್ಮ ಮೈಂಡ್ ಏನಿದೆ ನೋಡಿ, ತುಂಬ ಕ್ರಿಯೇಟಿವ್. ನೀವು ಇಮ್ಯಾಜಿನೇಷನ್ ತುಂಬ ಮಾಡ್ತೀರಾ, ತುಂಬ ಕ್ರಿಯೇಟಿವ್ ಆಗಿರ್ತೀರ, ನೀವು ಕ್ರಿಯೇಟಿವ್ ಆಗಿದ್ದೀರಾ. ಸೊ ಹಾಗಾಗಿ ಯೂಸ್ ಮಾಡಿ ನಿಮ್ಮ ಬಾಡಿ, ನಿಮ್ಮ ಮೈಂಡ್ ಏನು ಹೇಳ್ತಾರೆ. ನಿಮ್ಮ ಮೈಂಡ್, ಯು ಹ್ಯಾವ್ ನ್ಯೂ ಪ್ರಾಜೆಕ್ಟ್ ಬಗ್ಗೆ ಕೂಡ ಯೋಚನೆ ಮಾಡ್ತಾ ಇರ್ಬೋದು, ಮಾಡಬಹುದು ಅಂತ ಕೂಡ ಯೋಚನೆ ಮಾಡ್ತಾ ಇರ್ಬೋದು. ಕಪ್ಸ್, ರಿಲೇಷನ್ಶಿಪ್, ಫೀಲಿಂಗ್ಸ್, ಎಮೋಷನ್ ಕೂಡ ಕಪ್ಸ್ ಇದಾಗುತ್ತೆ. 9 of cups ರಿವರ್ಸಲ್ ಬಂತು, ಬಟ್ ನಾನು ರಿವರ್ಸಲ್ ತೊಗೊಳ್ಳೋದಿಲ್ಲ. ಸೊ ಇದು ಮೈಂಡ್, ಇದು ಬಾಡಿ. ನಿಮಗೆ ಏನು ಅಂತಂದರೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಅದೇ ನಾನು ಹೇಳಿದ್ನಲ್ಲ, ಟ್ರಸ್ಟ್ ಇಶ್ಯೂ ಇದೆ ನಿಮಗೆ. ಅಂದರೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಮೆಟೀರಿಯಲಿಸಮ್ಗೆ ಜಾಸ್ತಿ ನೀವು ಒತ್ತು ಕೊಡ್ತೀರಾ. ಸೊ ಅದನ್ನು ಮಾಡಬೇಡಿ. ಸೊ ಅದನ್ನು ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಬಾಡಿ ಏನಿದೆ ನೋಡಿ, ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಸೊ ನಿಮಗೆ ರಿಲೇಷನ್ಶಿಪ್ಪಲ್ಲಿ ನೀವು ಇರಬಹುದು, ಇಲ್ಲಾಂದರೆ ಬಿಸ್ನೆಸ್ಸಲ್ಲಿ ಏನಾದರೂ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದಿಲ್ಲ. ಸೊ ನಿಮ್ಮ ಬಾಡಿ ಏನಿದೆ ನೋಡಿ, ಅದಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇಲ್ಲ. ಆಮೇಲೆ ಇನ್ನೊಂದು ಏನು ಅಂತ ಅಂದರೆ, ನೀವು ಮದುವೆ ಆಗಿರ್ಬೋದು, ನಿಮ್ಮ ಪಾರ್ಟ್ನರ್ ಏನು, ಅವ್ರ ಜೊತೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇಲ್ಲ. ಅಂದರೆ ನಿಮ್ಮ ಪ್ರಾಬ್ಲಮ್ಗೆ ಅನುಗುಣವಾಗಿ ಕಾರ್ಡನ್ನು ತೊಗೊಳ್ಳಿ ಫ್ರೆಂಡ್ಸ್. ಸೊ ಅವ್ರ ಜೊತೆ ಕೂತ್ಕೊಂಡು ಮಾತಾಡಿ. ಸೊ ಅದನ್ನು ನೀವು ಈ ಥರ ಕೂತ್ಕೊಂಡ್ರೆ ಓಪನ್ ಅಪ್ ಆಗೋದಿದ್ದರೆ ತುಂಬ ಕಷ್ಟ ಇದೆ. ಯು ಹ್ಯಾವ್ ಟು ಓಪನ್ ಅಪ್. ಫೈಲ್ ನಂಬರ್ 1 ಫುಲ್ ಡಿಫ್ರೆಂಟ್ ಆಗಿತ್ತು, ಅದರಲ್ಲಿ ಹಾರ್ಟ್ ಬ್ರೇಕ್ ಆಗಿತ್ತು. ಬಟ್ ಇದರಲ್ಲಿ ತುಂಬ ಚೆನ್ನಾಗಿದೆ ಫೈಲ್ ನಂಬರ್ 2 ಕಾರ್ಡ್. ಬಟ್ ನಿಮ್ಮ ಬಾಡಿಗೆ ಮಾತ್ರ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ನೀವೇನು ಮಾಡ್ತೀರಾ ನೋಡಿ, ಅದರಲ್ಲಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಸೊ ಅದೇ ಒಂದು ಪ್ರಾಬ್ಲಮ್. ತುಂಬ ನೀರು ಕುಡೀರಿ, ತುಂಬ ನೀರು ಕುಡೀರಿ. ಲಾಟ್ ಆಫ್ ನೀರು ಬೇಕು, ನೀರು ಕುಡೀರಿ. ಆಮೇಲೆ ಅದೇ ನಾನು ಹೇಳ್ದೆ, ನೀವು ಲೈಕ್ ಏನು ಹೇಳ್ತಾರೆ, ನಾನು ಶಫಲ್ ಮಾಡ್ತಾ ಇರಬೇಕಾದ್ರೆ ನನ್ನ ಬಾಡಿ ಎಲ್ಲ ಏನಿದೆ ನೋಡಿ ತುಂಬ ಶೇಕ್ ಆಗ್ತಾಯಿತ್ತು. ಸೊ ಎನರ್ಜಿ ಕಡಿಮೆ ಇದೆ. ಸೊ ಯು ಹ್ಯಾವ್ ಟು ಡ್ರಿಂಕ್ ಲಾಟ್ ಆಫ್ ವಾಟರ್, ಸೊಪ್ಪು ಆ ಥರದನ್ನೆಲ್ಲ ಜಾಸ್ತಿ ಕನ್ಸ್ಯೂಮ್ ಮಾಡಿ. ಆಮೇಲೆ 9 of cups ಇಸ್ ಬಾಡಿ, ನಿಮ್ಮ ಆರಾ, ಅದನ್ನು ಕ್ಲೆನ್ಸ್ ಮಾಡಿ, ನೀರು ಕುಡೀರಿ. ಆಮೇಲೆ ದಿನಾಲೂ ಸ್ನಾನ ಮಾಡಿ. ಆ್ಯಂಡ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ನಿಮಗೆ, ನೀವು ಏನು ಮಾಡ್ತೀರ ನೋಡಿ. ನಿಮ್ಮ ಮೈಂಡ್ ತುಂಬ ಸಖತ್ತಾಗಿ ತುಂಬ ಕ್ರಿಯೇಟಿವ್ ಅದು. ಸಾರಿ ಫ್ರೆಂಡ್ಸ್, ದೀಪಾವಳಿ ಅದರಿಂದ ಇಲ್ಲೆಲ್ಲ ಗೊತ್ತಿಲ್ಲ ಏನು ಮಾಡ್ತಾ ಇದ್ದಾರೆ ಅಂತ ತುಂಬ ಸೌಂಡ್ ಬರ್ತಾರೆ. ಐ ಆಮ್ ವೆರಿ ಸಾರಿ ಫಾರ್ ದ್ಯಾಟ್. ಆ್ಯಂಡ್ ಪ್ಲೀಸ್ ಫಾರ್ಗಿವ್ ಮೀ. 7 of cups, ನಿಮ್ಮ ತುಂಬ ಬುದ್ಧಿವಂತರು, ನೀವು ಹೇಳಬೇಕು ಅಂತಂದರೆ ತುಂಬ ಬುದ್ಧಿವಂತರು. ಇದು ಜಲತತ್ವ, ವೃಶ್ಚಿಕ ರಾಶಿ. ಸೊ ಜಲತತ್ವದವರು ಯಾರಿದ್ದಾರೆ ನೋಡಿ ಅವರಿಗೆ. ಇಲ್ಲಾಂದರೆ ನಿಮ್ಮ ನಾರ್ತ್ ಸೌತ್, ಸನ್ ಸೈನ್, ಮೂನ್ ಶೈನ್ ಆಗಿದ್ದರೆ ರೈಸಿಂಗ್ ಸೈನ್ ಕೂಡ ಕಪ್ಸಲ್ಲಾಗಿರ್ಬೋದು. ಕಪ್ಸ್ ಇಮ್ಯಾಜಿನೇಷನ್, ಕ್ರಿಯೇಟಿವ್, ಫೀಲಿಂಗ್ಸ್, ಪಾರ್ಟ್ನರ್ಶಿಪ್, ರಿಲೇಷನ್ಶಿಪ್ಪಲ್ಲೆಲ್ಲ ಬರುತ್ತೆ ಕಪ್ಸ್.
ಸೊ ಹಾಗಾಗಿ ನಿಮ್ಮ ಬಾಡಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ನೀವೇನು ಮಾಡ್ತೀರಾ ನೋಡಿ, ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ನಿಮ್ಮ ಬಾಡಿ ಈ ಥರ ಇದೆ. ಸೊ ಇದನ್ನು ಈ ಥರ ಇಟ್ಕೊಳ್ಬೇಡಿ, ಅದನ್ನ ಓಪನ್ ಅಪ್ ಆಗಿ. ಓಕೆ, ನಿಮ್ಗೆ ಏನಾದರೂ ಯಾರ ಜೊತೆ ಇದನ್ನು ಹಂಚ್ಕೊಳ್ಬೇಕು ಅಂತ ಅಂದರೆ ಹಂಚ್ಕೊಳ್ಳಿ. ಆ್ಯಂಡ್ ನೈಟ್ ಆಫ್ ಕಪ್ಸ್, ನಿಮ್ಮ ಸ್ಪಿರಿಟ್ ಈ ಥರ ಇದೆ. ನಿಮ್ಮ ಸ್ಪಿರಿಟ್ ಹೇಗೆ ಗೊತ್ತಾ, ವೆರಿ ಚಾರ್ಮ್, ವೆರಿ ಹ್ಯಾಂಡ್ಸಮ್ ಆ್ಯಂಡ್ ಸ್ಟ್ರಾಂಗ್, ಕಾನ್ಫಿಡೆಂಟ್, ಲವೇಬಲ್, ಓ ಮೈ ಗಾಡ್, ಗೊತ್ತಿಲ್ಲ, ನನ್ನ ಥ್ರೋಟ್ ಚಕ್ರ ಬ್ಲಾಕ್ ಆಗಿದೆ ಅಂತ ಅನಿಸುತ್ತೆ. ಎನಿವೇಸ್, ನೈಟ್ ಆಫ್ ಕಪ್ಸ್ ಅದೇ ಚಾರ್ಮಿಂಗ್, ಹ್ಯಾಂಡ್ಸಮ್. ಸೊ ನೀವು ಒಂಥರ ಆ ಥರ ತುಂಬ ನಿಮ್ಮ ಸ್ಪಿರಿಟ್ ಆ ಥರ ಇದೆ. ಸೊ ಅದನ್ನ ಇದು ಮಾಡಿ. ಸೊ ಈ ಬಾಡಿ ಏನಿದೆ ನೋಡಿ, ಇದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಓ ಮೈ ಗಾಡ್, ಆವಾಗ ಕೂಡ ಒಂದ್ಸಲ ಕ್ಯಾಂಡಲ್ ಏನಾಯಿತು ಇದಾಯಿತು, ಇವಾಗ ಕೂಡ ಅದಾಗಿದೆ. ಓಕೆ, ಯು ನೀಡ್ ಟು ಏನು ಹೇಳ್ತಾರೆ, ನೀವು ಸ್ನಾನ ಮಾಡ್ಕೊಳ್ಳಿ ಅರಿಶಿನ ಹಾಕಿ, ಇಲ್ಲ ಅಂದರೆ ಏನಾದರೂ ಕೈ ಬೇವಿದೆಯಲ್ಲ ಅದನ್ನು ಹಾಕಿ ಸ್ನಾನ ಮಾಡಿ. ಬಿಕಾಸ್ ನಿಮ್ಮ ಬಾಡಿಗೆ ಕ್ಲೆನ್ಸ್ ಮಾಡಬೇಕು ನಿಮ್ಮ ಬಾಡಿನ, ಆ ಥರ ಇದೆ ನೀವು. ಓಕೆ, ನಿಮ್ಮ ಒರಕಲ್ ಕಾರ್ಡ್ ನೋಡೋಣ. ಓಕೆ, ವೈಟ್ ಫಾರ್ ದ ಮೂಮೆಂಟ್. ಹಾಗೆ ಇಲ್ಲಾಂದರೆ ಕೆಲವರು ಸ್ಟೇಟಸನ್ನು ನೋಡ್ತಾರೆ, ಮದುವೆ ಆಗೋರು, ಕೆಲವರಿಗೆ ಅಭ್ಯಾಸ ಇರುತ್ತೆ ಸ್ಟೇಟಸ್ ಹೀಗಿದೆ, ಅದನ್ನೆಲ್ಲ ಮಾಡೋಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್. ಡೋಂಟ್ ಡೂ ದ್ಯಾಟ್, ಅದನ್ನು ಮಾಡೋಕ್ಕೆ ಹೋಗ್ಬೇಡಿ. ವೆಯ್ಟ್ ಫಾರ್ ದ ಮೂಮೆಂಟ್. ಆ ಮೂಮೆಂಟ್ ಬಂದೇ ಬರುತ್ತೆ. ಇಲ್ಲಿ ಕೂಡ ಪರ್ಪಲ್ ಕಲರ್ ಇದೆ, ನೋಡ್ತಾ ಇರ್ಬೋದು. ಫ್ಲವರ್ ಕೂಡ ಪರ್ಪಲ್ ಕಲರ್ ಇದೆ, ನೋಡ್ತಾ ಇರ್ಬೋದು. ಆಮೇಲೆ ಇಲ್ಲಿ ಕೂಡ ನೀರಿದೆ ನೋಡಿ, ಜಲತತ್ವ. ಸೊ ವಾಟರ್. ಸೊ ಯು ಹ್ಯಾವ್ ಟು, ಅದೇ ಸ್ಪಿರಿಚುವಲ್ ಬಾತ್ ಏನಿದೆ ನೋಡಿ, ಸ್ಪಿರಿಚುವಲ್ ಬಾತ್ ಅಂತಲೇ ಬಂತು, ಅದನ್ನ ಮಾಡಿ. ಅರಿಶಿನ ಇಲ್ಲಾಂದ್ರೆ ಏನಾದರೂ ಈ ಹರ್ಬ್ಸ್ ಹಾಕಿ ಸ್ನಾನ ಮಾಡಿ. ಓಕೆ, ನಿಮ್ಮ ಚಿಟ್ಸ್ ಇಲ್ಲಿದೆ, ನೋಡೋಣ ನಿಮ್ಮ ಚಿಟ್ಸ್ ಏನು ಹೇಳುತ್ತೆ ಅಂತ. ಯು ಆರ್ ಟ್ಯಾಲೆಂಟೆಡ್, ನಾನು ಹೇಳಿದ್ನಲ್ಲ, ಯು ಆರ್ ಟ್ಯಾಲೆಂಟೆಡ್. ಹಗ್ ಲಿಟಲ್ ಒನ್. ಓಕೆ, ಹಗ್ ಲಿಟಲ್ ಒನ್. ನೀವು ಟ್ಯಾಲೆಂಟೆಡ್, ನೀವು ತುಂಬ ಟ್ಯಾಲೆಂಟ್ ಇದ್ದೀರಾ, ಮತ್ತು ಕೂಡ ಹಗ್ ಲಿಟಲ್ ಒನ್. ಸೊ ಯಾರಾದರೂ ಸಣ್ಣವರಿದ್ದರೆ ಅವ್ರನ್ನ ಹಗ್ ಮಾಡಿ. ಬಿಕಾಸ್ ಇವಾಗ ದೀಪಾವಳಿ, ಅವ್ರಿಗೇನಾದರೂ ಒಂದು ಇನ್ನೊಂದು ಕಾರ್ಡ್ ತೊಗೊಳ್ತೀನಿ ನಾನು, ನಿಮಗೆ ಗೊತ್ತಿಲ್ಲ, ನನ್ನ ಮನಸ್ಸು ಹೇಳ್ತು. ಓಕೆ, ಡ್ರಿಂಕ್ ಲಾಟ್ಸ್ ಆಫ್ ವಾಟರ್. ನಾನು ಹೇಳಿಲ್ವಾ, ನನಗೆ ಗೊತ್ತಿಲ್ಲ ಯಾಕೆ ಅಂತ, ಇನ್ನೊಂದು ತೊಗೊಳ್ಳೋ ಅಂತ ಅನಿಸ್ತು, ಅದಕ್ಕೆ ಇನ್ನೊಂದು ತೊಗೊಂಡೆ ಫ್ರೆಂಡ್ಸ್. ಸೊ ಇದು ಪಾಯಿಂಟ್ ನಂಬರ್ 2. ಐ ಹೋಪ್ ನಿಮ್ಗೆ ಇಷ್ಟವಾಗ್ಬೋದು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ಭೇಟಿ ಆಗ್ತೀನಿ ಇನ್ನೊಂದು ಒಳ್ಳೆಯ ವೀಡಿಯೋ ಜೊತೆ. ಅದಕ್ಕೆ